ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಕನ್ನಡ ವ್ಲಾಗ್ಸ್. ಇವತ್ತಿನ ನಮ್ಮ ಸಂಜೆ ಟೈಮಲ್ಲಿ ನಾನು ಕುರಿಗಳಿಗೆ ಏನೇನು ಮೇವು ಕೊಡ್ತೀನಿ, ಯಾವ ಟಾನಿಕ್ ಹಾಕ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತೋರಿಸ್ತಿದ್ದೀನಿ. ಪ್ಲೀಸ್ ನೋಡಿ, ಲಾಸ್ಟ್ ತನಕ ನೋಡಿ ಯಾವ ಟಾನಿಕ್ ಹಾಕ್ತೀನಿ, ಏನು ಮೇವು ಕೊಡ್ತೀನಿ. ಸಂಜೆ ಟೈಮಲ್ಲಿ ಮೇವು ಟಾನಿಕ್ ಎಲ್ಲ ಕೊಟ್ಟ ಮೇಲೆ ಅದನ್ನು ನಾನು ಫಾರ್ಮು ಒಳಗಡೆ ಹೆಂಗೆ ಬಿಡ್ತೀನಿ, ಅದು ಮಲ್ಕೊಳ್ಳೋ ಟೈಮ್ಗೆ ಅಂತ ಇವಾಗ ಫುಲ್ಲು ವಿಡಿಯೋ ತೋರಿಸ್ತೀನಿ. ನೋಡಿ, ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೆ ಪಿ ಕನ್ನಡ ವ್ಲಾಗ್ನ. ಇದು ಬೆಳಗ್ಗೆಯಿಂದ ನಾವು ಹೋಗಿ ಒಂದು 10 ಗಂಟೆ 11 ಗಂಟೆ ಕುರಿಗಳ್ನ ಈಚೆ ಬಿಟ್ಬಿಟ್ಟಿರ್ತೀವಿ. ಈಚೆ ಬಿಟ್ಟು ಅದು ಚೆನ್ನಾಗಿ ಮೇಯ್ದು ಕರೆಕ್ಟಾಗಿ ಒಂದು 4:15 5 ಗಂಟೆಗೆ ಮನೆಗೆ ಬಂದ್ಬಿಡುತ್ತೆ. ಬೆಳಗಿನ ಸಂಜೆ ತನಕ ನಾವು ಅದ್ರ ಜೊತೆನೇ ಇರ್ತೀವಿ, ಅದನ್ನ ನೋಡ್ಕೊಂಡು ಅದ್ರ ಹಿಂದೆನೇ ಇರ್ತೀವಿ. ಊಟ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಬಂದು ನಮ್ಮ ಮನೇಲಿ ಯಾರಾದರೂ ಒಬ್ರು ಹೋಗಿ ಅಲ್ಲಿರ್ತಾರೆ. ಅದು ಬಿಟ್ಟರೆ ನಾವು ವಾಪಸ್ ಮನೆಗೆ ಬಿಡ್ತೀವಿ. ಅದಾದಮೇಲೆ ಮತ್ತೆ ಅದ್ರ ಜೊತೆನೇ ನಾವು ಇರಬೇಕು. ಇವಾಗ ಸಂಜೆ 5:30 ಆಗಿದೆ ಟೈಮು. ಎಲ್ಲ ಮನೆ ತಗ ಬಂದು ಮನೆ ಕರ್ಕೊಂಬಂದ್ರೆ ಸಾಕು, ಅವೇ ಬಾಗಿಲ ಹತ್ರ ಬಂದು ಕಾಯ್ತಿರ್ತವೆ. ಏನಕ್ಕೆ ಅಂದರೆ ಇವಾಗ ನನಗೆ ಗೊತ್ತು ಅವಕ್ಕೆ ಮನೆ ತಕ್ಕ ಬಂದಿದ್ದೀನಿ ಅಂದರೆ ಇವಾಗ ಫಸ್ಟು ಟಾನಿಕ್ ಹಾಕಿದ್ಮೇಲೆ ಅದಕ್ಕೆ ಮೇವು ಕೊಡ್ತೀನಿ ಅಂತ. ಅದಕ್ಕೆ ನಮಗೇನು ಟೆನ್ಷನ್ ಇಲ್ಲ. ಅದು ಒಂದು ಹಿಂಸೆ ಮಾಡಿ ಹಾಕಬೇಕು, ಆಮೇಲೆ ನಾವು ಇದು ಮಾಡಬೇಕು ಅನ್ನೋದೇ ಟೆನ್ಷನ್ ಇಲ್ಲ. ಅವಕ್ಕೆ ಗೊತ್ತಿರುತ್ತೆ ಆರಾಮಾಗಿ ಅವೇ ಬರುತ್ತವೆ, ಅವೇ ಬಂದು ಕಾಯ್ಕೊಂಡು ನಿಂತ್ಕೊಂಡಿರ್ತವೆ ಯಾವಾಗ ಆಗ್ತಾನೆ ಅಂತ. ನೋಡಿ ಹಿಂದೆಯಿಂದನೇ ನಾನು ಎಲ್ಲಿ ನಿಂತಿರ್ತೀನಿ ಅಲ್ಲಿ ಬಂದು ಕೈ ಹತ್ರ ಬಂದು ಇದು ಮಾಡ್ತಿರ್ತವೆ, ಇನ್ನೂ ಹಾಕಿಲ್ಲಲ್ಲ ಅಂತ. ಅವಕ್ಕೆ ಕುರಿಗಳಿಗೆ ರೂಢಿ ಆಗಿಬಿಟ್ರೆ ನಾವು ಹಿಂಸೆ ಮಾಡೋ ಇದೇ ಇರೋಲ್ಲ. ಯಾವ್ಯಾವ ಟೈಮಲ್ಲಿ ಏನೇನು ಬೇಕೋ ಅವೇ ಬಂದ್ಬಿಡುತ್ತೆ. ಆರಾಮಾಗಿ ಏನು ಟೆನ್ಷನ್ ಏನಿರಲ್ಲ. ಏನು ಅಷ್ಟೊಂದೇನು ಕಷ್ಟವೂ ಅಲ್ಲ. ಯಾರಾದರೂ ಕುರಿ ಸಾಕೋಕ್ಕೆ ಕಷ್ಟ ಅದು ಇದು ಅಂದರೆ ಅಷ್ಟೊಂದೇನು ಕಷ್ಟ ಏನಿಲ್ಲ. ಸ್ವಲ್ಪ ಟೈಮ್ ಕೊಡಬೇಕು, ಅದನ್ನು ಚೆನ್ನಾಗಿ ನೋಡ್ಕೊಬೇಕು. ಬೆಳಗಿಂದ ಸಂಜೆ ತನಕ ಈಚೆ ಬಿಟ್ಟಿರ್ತೀವಿ, ಅದನ್ನ ಮನೆಗೆ ಕರ್ಕೊಂಬಂದ್ಮೇಲೆ ಅದು ಎಷ್ಟು ಚೆನ್ನಾಗಿರುತ್ತೋ ಇಲ್ವೋ, ಏನಾದರೂ ಪ್ರಾಬ್ಲಮ್ ಆಗಿದೆಯೋ ಅಂತಲೂ ನೋಡಬೇಕು. ಇವತ್ತು ನಮ್ಮ ಕುರಿಗಳೆಲ್ಲ ಚೆನ್ನಾಗೈತೆ, ಚೆನ್ನಾಗಿ ಮೇಯ್ದವೆ, ಚೆನ್ನಾಗಿ ಬಂದೈತೆ, ಖುಷಿ ಆಗ್ತೈತೆ. ನೀವು ಯಾರಾದರೂ ಕುರಿ ಸಾಕಬೇಕು ಅಂತ ಏನಾದರೂ ಇದ್ದರೆ ಆರಾಮಾಗಿ ಸಾಕ್ಬೋದು. ಸ್ವಲ್ಪ ಜಾಗ ಇರಬೇಕು, ಒಂದು ಸ್ವಲ್ಪ ಟೈಮ್ ಇರಬೇಕು ನಿಮಗೆ ಅದನ್ನು ನೋಡ್ಕೊಳಕ್ಕೆ. ಇವಾಗ ನಾನು ನೆಕ್ಸ್ಟ್ ಟಾನಿಕ್ ಹಾಕೋದು ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ನಾನು ಟಾನಿಕ್ ಹಾಕ್ತಿರೋದು. ಇದು ಲಿವರ್ ಟಾನಿಕ್ಕು. ನಾನು ಬೆಳಗ್ಗೆ ಒಂದ್ಸಲಿ ಮತ್ತು ಸಂಜೆ ಟೈಮ್ ಒಂದ್ಸಲಿ ಹಾಕ್ತಿದ್ದೀನಿ. ಇದು ಇಂಜೆಕ್ಷನ್ ಸಿರಂಜಲ್ಲಿ ಹಾಕ್ತಿರೋದು, ಅದು ನಿಮಗೆ ತೋರ್ಸೋಕ್ಕಾಗಲ್ಲ, ಸಾರಿ. ಅದು ಯಾರಾದರೂ ಒಬ್ರು ವೀಡಿಯೋ ಮಾಡಿದ್ದಿದ್ರೆ ಅದನ್ನು ತೋರಿಸ್ಬೋದಾಗಿತ್ತು. ಸೊ ವೀಡಿಯೋ ಮಾಡೋರು ಯಾರೂ ಇಲ್ಲ, ನಾನೇ ಒಬ್ಬನೇ ಮಾಡಬೇಕಲ್ಲ, ಅದೊಂದು ನಿಮಗೆ ತೋರ್ಸೋಕ್ಕಾಗ್ತಿಲ್ಲ, ಸಾರಿ. ಒಂದು ಸಿರಂಜಲ್ಲಿ ನಾನು ಫುಲ್ಲು ಅದು ಟಾನಿಕ್ ನಿಮಗೆ ತೋರಿಸಿದ್ನಲ್ಲ, ಇವಾಗ ನಿಮಗೆ ಟಾನಿಕ್ ತೋರಿಸ್ತೀನಿ ನೋಡಿ. ಈ ಟಾನಿಕ್ಕಲ್ಲಿ ಫುಲ್ಲು ಸಿರಂಜಲ್ಲಿ ಫುಲ್ಲು ಒಂದು ಅರ್ಧ ತೊಗೊತೀನಿ. ಇಷ್ಟು ನೋಡಿ, ಕರೆಕ್ಟಾಗಿ ಇಷ್ಟೇ. ಒಂದು ಕುರಿಗೆ ಇಷ್ಟು ತೊಗೊಂಡು ಅರ್ಧ ಒಂದು ದೊಡ್ಡ ಸಿರಂಜಲ್ಲಿ ಒಂದು 40 ml ಏನೋ ಇರಬೇಕು, ಅದು ಅಷ್ಟು ತೊಗೊಂಡು ಒಂದು ಕುರಿಗೆ ಹಾಕ್ತೀನಿ. ಅದು ಸಂಜೆ ಒಂದ್ಸಲಿ, ಬೆಳಗ್ಗೆ ಒಂದ್ಸಲಿ. ಅದೇನಾಗುತ್ತೆ ಅಂದರೆ ಲಿವರ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ, ತಿನ್ನೋಕ್ಕೆ ಹಸುವಾಗುತ್ತೆ. ಚೆನ್ನಾಗಿ ಹಸುವಾದರೆ ಅದು ಚೆನ್ನಾಗಿ ಮೇವೂ ಚೆನ್ನಾಗಿ ತಿನ್ನುತ್ತೆ. ಅವು ಮೇವು ಚೆನ್ನಾಗಿ ತಿಂದರೆ ಅವು ಆರಾಮಾಗಿ ಚೆನ್ನಾಗೂ ಇರ್ತವೆ. ಲಿವರ್ ಟಾನಿಕ್ ತುಂಬ ಒಳ್ಳೆಯದು. ನೀವು ಯಾರಾದರೂ ಹಾಕ್ತಿದ್ರೆ ಲಿವರ್ ಟಾನಿಕ್ಕು ಹಾಕಿ, ಒಳ್ಳೆ ಮೆಡಿಷನ್ಗಳೂ ಹಾಕಿ. ನಾವು ಜಂತುಳದ ಮಾತ್ರೆ ಹಾಕ್ತೀವಿ, ಮತ್ತು ಅದನ್ನು ಯಾವಾಗೂ ಹಾಕಲ್ಲ. ಫಸ್ಟ್ ಟೈಮ್ ಮಾತ್ರೆ ಹಾಕಿದ್ದೀನಿ. ಇವಾಗ ಅದಕ್ಕೂ ಒಂದು ಟಾನಿಕ್ ಇದೆ, ಅದನ್ನು ಒಂದು ತಿಂಗಳು ಬಿಟ್ಟು ಹಾಕಬೇಕು. ಇವಾಗ ನೋಡಿ, ಲಿವರ್ ಟಾನಿಕ್ ಹಾಕಿದೆ ಎಲ್ಲದಕ್ಕೂ ಹಾಕಿದೆ. ಆದ್ರೂ ಅವಕ್ಕೆ ಇದು ಸ್ವಲ್ಪ ಟೇಸ್ಟ್ ಆಗಿರ್ಬೋದು, ಅದಕ್ಕೆ ಅದು ಇನ್ನೂ ಬರ್ತವೆ, ಇನ್ನೂ ಬೇಕು ಅಂತ. ನೆಕ್ಸ್ಟು ನಮ್ಮ ಇದಕ್ಕೆ ಜೋಳ ಮತ್ತು ಕುರಿ ಫೀಡ್. ಇದು ಕೋಳಿ ಫೀಡ್ ಹಾಕ್ತಿದ್ದೆವು ಮೊದಲು. ಅದಕ್ಕಿಂತ ಇದು ಕೋಳಿ ಫೀಡ್ಗಿಂತ ಸ್ವಲ್ಪ ಚೆನ್ನಾಗೈತೆ. ಕುರಿಗಳಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದಕ್ಕೋಸ್ಕರನೇ ಅದಕ್ಕಂತಲೇ ಕುರಿಗಂತಲೇ ಬೇರೆ ಫೀಡ್ ತಂದಿದ್ದೀನಿ. ಜೊತೆಗೆ ಜೋಳ ಮತ್ತು ಫೀಡು ಎರಡು ಮಿಕ್ಸ್ ಮಾಡಿ ಕೊಡ್ತೀನಿ, ಚೆನ್ನಾಗಿ ತಿಂತವೆ. ಅದಾದಮೇಲೆ ಬೂಸ, ಇದು ರೆಗ್ಯುಲರು. ಜೋಳ ಮತ್ತು ಫೀಡ್ ಆದಮೇಲೆ ರವೆ ಬೂಸ, ಚಕ್ಕೆ ಬೂಸ, ಮತ್ತು ಅದಕ್ಕೂ ಒಂದು ಸ್ವಲ್ಪ ಕೋಳಿ ಫೀಡು, ಇದು 3 ಮಿಕ್ಸ್ ಮಾಡ್ಕೊತೀನಿ. ಟೋಟಲ್ 5 ಐಟಮಲ್ಲಿ ಫಸ್ಟು ನಾನು ಬೂಸ ಇಕ್ತೀನಿ. ಬೂಸ ಏನಕ್ಕೆ ಅಂದರೆ ಈ ಜೋಳ ಮತ್ತು ಫೀಡ್ ತಿಂದ್ಬಿಟ್ರೆ ಆಮೇಲೆ ಬೂಸ ತಿನ್ನಲ್ಲ ಇವು. ಸೊ ಅದಕ್ಕೆ ಫಸ್ಟು ಬೂಸ ಇಕ್ಬಿಟ್ರೆ ಆಮೇಲೆ ಏನು ಟೆನ್ಷನ್ ಇರೋಲ್ಲ, ಅವು ತಿಂತವೆ ಜೋಳ ಅದೆಲ್ಲ ಅಂತ. ಇವಾಗ ಕಲಸಿ ಸ್ವಲ್ಪ ಜಾಸ್ತಿ ಇದು ಮಾಡ್ಕೊಂಡಿಲ್ಲ, ಕ್ಲೀನಾಗಿ ಒಂದು ಸ್ವಲ್ಪ ಉದ್ರಾಗೆ ಕಲಿಸ್ಕೊಂಡು ಇಕ್ಕಿದ್ದೀನಿ. ಆರಾಮಾಗಿ ಬರುತ್ತೆ, ಒಂದರಲ್ಲೇ ತಿನ್ನುತ್ತೆ. ಸಪ್ರೇಟ್ ಇಕ್ಬೇಕು, ಮುಂದಕ್ಕೆ ಸಪ್ರೇಟಾಗಿ ಇಕ್ತೀನಿ. ಇವಾಗ ಜೊತೆಲೇ ಬಿಟ್ಬಿಟ್ಟಿದ್ದೀನಿ, ಜೊತೆಗೆ ತಿಂತವೆ. ನೀವು ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಕುರಿ ಫಾರ್ಮ್ ಮಾಡಬೇಕು ಅಂತ ನಾನು ಮೊದಲನೇ ದಿನದಿಂದ ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ನಿಮ್ಗೆ ಯಾರಾದ್ರಿಗೂ ಇಷ್ಟ ಇದ್ದರೆ
ಕುರಿ ತೊಗೊಂಬರ್ಬೇಕು ಇದು ತೊಗೊಂಬರ್ಬೇಕು ಅಂತ ಸ್ವಲ್ಪ ಆದರೂ ನನ್ನಿಂದ ಏನಾದರೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಚೆನ್ನಾಗಿ ಇದು ಮಾಡಬೇಕು ಅಂತಲೇ ಆಸೆಯಿಂದ ಮಾಡಿದ್ದೀನಿ. ಸೊ ಪ್ಲೀಸ್ ಹೆಲ್ಪ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ KP ಕನ್ನಡ ವ್ಲಾಗ್ನ. ಸಬ್ಸ್ಕ್ರೈಬ್ ಇನ್ನೂ ಆಗಲೇ 2 ವಾರ ಆಯಿತು, ಸ್ವಲ್ಪ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ. ಪ್ಲೀಸ್ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಇಲ್ಲ ಯಾರಾದರೂ ಇದಕ್ಕಿಂತ ಮುಂಚೆ ನನ್ನ ವೀಡಿಯೋ ನೋಡಿದರೆ ಪ್ಲೀಸ್ KP ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಬೆಳಗ್ಗೆ ನಾನು ಕುರಿಗಳ್ನ ಹೇಗೆ ನೋಡ್ಕೊತೀನಿ, ಏನು ಮಾಡ್ತೀನಿ, ಮತ್ತು ನಾನು ನಾಟಿ ಕೋಳಿಗಳು ಸಾಕಿದ್ದೀನಿ, ಆ ಕೋಳಿಗಳು ದಿನಚರಿ ಹೇಗಿರುತ್ತೆ, ಕೋಳಿಗಳಿಗೆ ಏನು ಮೇವು ಹಾಕ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಮತ್ತು ಕುರಿಗಳಿಗೆ ನಾನು ನೆಕ್ಸ್ಟ್ ಹೇಗೆ ಸ್ಟೆಪ್ಪು ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ನಾನು ಮೇವು ಹಾಕ್ತೀನಿ, ಹಿಂಗೆ ಚೇಂಜ್ ಮಾಡ್ತೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊತೀನಿ. ಮತ್ತು ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ ಹಾಕ್ತೀನಿ. ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ KP ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಇಲ್ಲ ಯಾವತ್ತಾದರೂ ನೋಡಿದರೆ ಪ್ಲೀಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನಮ್ಮ ಕುರಿಗಳು ಹೇಗಿದ್ದಾವೆ, ನೀವು ಟಾನಿಕ್ ಕೊಡ್ತಿರೋದ್ರಾಗಲಿ ಮೇವು ಕೊಡ್ತಿರೋದ್ರಾಗಲಿ ಏನಾದರೂ ಸ್ವಲ್ಪ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ಹೇಳಿ, ಈ ಥರ ಚೇಂಜ್ ಮಾಡ್ಕೊಬೇಕು ನೀನು ಅಂತ ನಾನು ಅದನ್ನು ತಿಳ್ಕೊತೀನಿ. ಏನಾದರೂ ಚೇಂಜಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಚೇಂಜಸ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ KP ಕನ್ನಡ ವ್ಲಾಗ್ಸ್. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.